ನಾನು ಮಾತಾಡೋದಿಲ್ಲ ನಡೀರಿ. ಈಗ ಒಂದು ಪುಣ್ಯ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ. ಯಾರಪ್ಪ ಈ ಕಡೆ ಬರ್ರಿ ಹೋಗ್ಲಿ. ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಪುಣ್ಯ ಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ರಾಜಕಾರಣ ಮಾತನಾಡಬಾರ್ದು. ಆಧ್ಯಾತ್ಮಿಕವಾಗಿ ಏನಾದ್ರು ವಿಚಾರಗಳಿದ್ರೆ ಅದ್ರ ಬಗ್ಗೆ ವಿಚಾರ ನೀವು ಕೇಳಿ ನಾನು ಹೇಳ್ತೀನಿ. ಯಾಕೆ ನಾನು ಇಲ್ಲೇ ಓದ್ದವನು, ಇಲ್ಲೇ ಬೆಳೆದವನು. 64ರಿಂದ 67ರವರೆಗೆ ಇದೇ ಹೈಸ್ಕೂಲಲ್ಲಿ ನಾನು ಓದ್ದವನು. ನಾನು ಅದರಿಂದ ನನಗೆ ವಿಶೇಷವಾದಂತಹ, ಯಾಕೆಂದರೆ ನಮಗೆ ಜೀವನ ಕೊಟ್ಟಂಥ ಸ್ಥಳ ಇದು. ಹಾಗಾಗಿ ಇದು ಒಂದು ಪವಿತ್ರವಾದಂಥ ಸ್ಥಳ ಅಂತೇಳಿ ನಾನು ಭಾವಿಸಿ ಇವತ್ತು ಅದರಿಂದ ಏನು ಹಿರಿಯ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅದೇ ಬೇಡ ಅಂತ ಹೇಳಿದ್ದು ಪ್ರಕರಣ ಕೇಳಿ. ಯಾರು ಬೇಡ ಅಂತ ಹೇಳಿರೋದು? ಯಾರು? ಎಲ್ಲಿಗೆ? ನನಗೆ ಕೇಳಿದ್ರೆ ನನಗೇನಪ್ಪ ಹೇಳಿ. ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಕರಣದ ಬಗ್ಗೆ ರಾಜನನ್ನು ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ. SIT ಮಾಡ್ತಾರ, ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು? ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ನೀವೇ ತೋರಿಸಿದಿಲ್ಲಪ್ಪ ಎಲ್ಲ. ನನ್ನ ಕೇಳ್ತೀನಿ ಯಾರು ಏನಂತ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ. ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋಂಗೆ ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು, ಬೊಂಬಾಯಿ ಯಾರು ಬೇಕಾದ್ರೂ ಇರ್ಬೋದ್ರಿ. ನಮ್ಮ ಪಕ್ಷದವರು ಇನ್ನೋರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರಲಿ, ನಮ್ಮ ಪಕ್ಷದವ್ರು ಮಾಡಿರಲಿ, ಇನ್ನೊಂದು ಪಕ್ಷದವ್ರು ಮಾಡಿರಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ. ನಾನು ಮಾತಾಡೋದಿಲ್ಲ ನಡೀರಿ. ಈಗ ಒಂದು ಪುಣ್ಯ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ. ಯಾರಪ್ಪ ಈ ಕಡೆ ಬರ್ರಿ ಹೋಗ್ಲಿ. ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಪುಣ್ಯ ಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ರಾಜಕಾರಣ ಮಾತನಾಡಬಾರ್ದು. ಆಧ್ಯಾತ್ಮಿಕವಾಗಿ ಏನಾದ್ರು ವಿಚಾರಗಳಿದ್ರೆ ಅದ್ರ ಬಗ್ಗೆ ವಿಚಾರ ನೀವು ಕೇಳಿ ನಾನು ಹೇಳ್ತೀನಿ. ಯಾಕೆ ನಾನು ಇಲ್ಲೇ ಓದ್ದವನು, ಇಲ್ಲೇ ಬೆಳೆದವನು. 64ರಿಂದ 67ರವರೆಗೆ ಇದೇ ಹೈಸ್ಕೂಲಲ್ಲಿ ನಾನು ಓದ್ದವನು. ನಾನು ಅದರಿಂದ ನನಗೆ ವಿಶೇಷವಾದಂತಹ, ಯಾಕೆಂದರೆ ನಮಗೆ ಜೀವನ ಕೊಟ್ಟಂಥ ಸ್ಥಳ ಇದು. ಹಾಗಾಗಿ ಇದು ಒಂದು ಪವಿತ್ರವಾದಂಥ ಸ್ಥಳ ಅಂತೇಳಿ ನಾನು ಭಾವಿಸಿ ಇವತ್ತು ಅದರಿಂದ ಏನು ಹಿರಿಯ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅದೇ ಬೇಡ ಅಂತ ಹೇಳಿದ್ದು ಪ್ರಕರಣ ಕೇಳಿ. ಯಾರು ಬೇಡ ಅಂತ ಹೇಳಿರೋದು? ಯಾರು? ಎಲ್ಲಿಗೆ? ನನಗೆ ಕೇಳಿದ್ರೆ ನನಗೇನಪ್ಪ ಹೇಳಿ. ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಕರಣದ ಬಗ್ಗೆ ರಾಜನನ್ನು ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ. SIT ಮಾಡ್ತಾರ, ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು? ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ನೀವೇ ತೋರಿಸಿದಿಲ್ಲಪ್ಪ ಎಲ್ಲ. ನನ್ನ ಕೇಳ್ತೀನಿ ಯಾರು ಏನಂತ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ. ಈ ರೀತಿಯ
ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋಂಗೆ ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು, ಬೊಂಬಾಯಿ ಯಾರು ಬೇಕಾದ್ರೂ ಇರ್ಬೋದ್ರಿ. ನಮ್ಮ ಪಕ್ಷದವರು ಇನ್ನೋರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರಲಿ, ನಮ್ಮ ಪಕ್ಷದವ್ರು ಮಾಡಿರಲಿ, ಇನ್ನೊಂದು ಪಕ್ಷದವ್ರು ಮಾಡಿರಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ. ನಾನು ಮಾತಾಡೋದಿಲ್ಲ, ನಡೀರಿ. ಈಗ ಒಂದು ಪುಣ್ಯ ಕ್ಷೇತ್ರ, ಸಿದ್ಧಗಂಗಾ ಕ್ಷೇತ್ರ. ಯಾರಪ್ಪ ಈ ಕಡೆ ಬರ್ರಿ, ಹೋಗ್ಲಿ. ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಪುಣ್ಯಕ್ಷೇತ್ರದಲ್ಲಿ ರಾಜಕಾರಣ ಮಾತನಾಡಬಾರ್ದು. ಆಧ್ಯಾತ್ಮಿಕವಾಗಿ ಏನಾದ್ರು ವಿಚಾರಗಳಿದ್ರೆ ಅದ್ರ ಬಗ್ಗೆ ವಿಚಾರ ನೀವು ಕೇಳಿ, ನಾನು ಹೇಳ್ತೀನಿ. ಯಾಕೆ ನಾನು ಇಲ್ಲೇ ಓದ್ದವನು, ಇಲ್ಲೇ ಬೆಳೆದವನು. 64ರಿಂದ 67ರವರೆಗೆ ಇದೇ ಹೈಸ್ಕೂಲಲ್ಲಿ ನಾನು ಓದ್ದವನು. ನಾನು ಅದರಿಂದ ನನಗೆ ವಿಶೇಷವಾದಂತಹ, ಯಾಕೆಂದರೆ ನಮಗೆ ಜೀವನ ಕೊಟ್ಟಂಥ ಸ್ಥಳ ಇದು. ಹಾಗಾಗಿ ಇದು ಒಂದು ಪವಿತ್ರವಾದಂಥ ಸ್ಥಳ ಅಂತೇಳಿ ನಾನು ಭಾವಿಸಿ ಇವತ್ತು ಅದರಿಂದ ಏನು ಹಿರಿಯ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅದೇ ಬೇಡ ಅಂತ ಹೇಳಿದ್ದು. ಪ್ರಕರಣ ಕೇಳಿ, ಯಾರು ಬೇಡ ಅಂತ ಹೇಳಿರೋದು? ಯಾರು? ಎಲ್ಲಿಗೆ? ನನಗೆ ಕೇಳಿದ್ರೆ ನನಗೇನಪ್ಪ ಹೇಳಿ, ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಕರಣದ ಬಗ್ಗೆ ರಾಜಣ್ಣನ್ ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ, SIT ಮಾಡ್ತಾರ, ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು? ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ನೀವೇ ತೋರಿಸಿದ್ದೀರಪ್ಪ ಎಲ್ಲ, ನನ್ನ ಕೇಳ್ತೀನಿ. ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ವೋ ನೋಡ್ರಿ. ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋಂಗೆ ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು, ಬೊಂಬಾಯಿ ಯಾರು ಬೇಕಾದ್ರೂ ಇರ್ಬೋದ್ರಿ. ನಮ್ಮ ಪಕ್ಷದವರು ಇನ್ನೋರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರಲಿ, ನಮ್ಮ ಪಕ್ಷದವ್ರು ಮಾಡಿರಲಿ, ಇನ್ನೊಂದು ಪಕ್ಷದವ್ರು ಮಾಡಿರಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ.